ಇನ್ನು ದೇಶದಲ್ಲಿ ಜಾತಿ ಗಣತಿ ಹಾಗಾದ್ರೆ ಆಗಿತ್ತಾ, ಆ ಪ್ರಯತ್ನಗಳು ನಡೆದಿತ್ತಾ ಅನ್ನೋದನ್ನ ನೋಡೋಣ. ಅಲ್ಲ, ಆಗಿತ್ತು, ಆಗಿಲ್ಲ ಅಂತಲ್ಲ. ಹಿಂದೆ ಎಲ್ಲ ಸ್ವಾತಂತ್ರ್ಯ ನಂತರದ ಮೊದಲನೇ ಜಾತಿ ಗಣತಿ ರಾಷ್ಟ್ರೀಯ ಜಾತಿ 31ರಲ್ಲಿ ಆಗಿತ್ತು ಅಂತಾರೆ. 31ರಲ್ಲಿ ಆಗಿದ್ದಕ್ಕೆ ಯಾರೋ ಸಹೋದ್ಯೋಗಿಗಳು ಕೆಲವು ಮಾಹಿತಿ ಕೊಡುವಾಗ ಹೇಳ್ತಾ ಇದ್ರು, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಆವತ್ತಿನ ದಿನ ಮಾಡಿದಾಗ ಮೈಸೂರು ರಾಜ್ಯದಲ್ಲಿ ಒಕ್ಕಲಿಗರನ್ನು ಒಂದೆಷ್ಟೋ 10 ಲಕ್ಷ ಅಂತನೋ 8 ಲಕ್ಷ ಅಂತನೋ 9 ಲಕ್ಷ ಅಂತನೋ 9.5 ಲಕ್ಷ ಅಂತನೋ ತೋರಿಸಿದ್ರು ಅಂತ. ಲಿಂಗಾಯತರಿಗೆ ಎಷ್ಟು 6 ಲಕ್ಷ ತೋರಿಸಿದ್ರು. ಇಲ್ಲ ಬೇರೆ ಪ್ರಾಂತ್ಯದಲ್ಲಿ ಅವಾಗೆಲ್ಲ ಕರ್ನಾಟಕ ಅಂತ ಇರಲಿಲ್ವಲ್ಲ, ಹಾಗೆ ಆಗ ಬ್ರಾಹ್ಮಣರದ್ದು ಎಷ್ಟೋ ಇತ್ತು, ಅದೆಷ್ಟೋ 26 ಲಕ್ಷ ಇತ್ತು, 36 ಲಕ್ಷ ಇತ್ತು ದೇಶದಲ್ಲಿ ಅಂತನೋ, ಅಥವಾ ದಕ್ಷಿಣ ಭಾರತದಲ್ಲಿ ಪ್ರಾಂತ್ಯದಲ್ಲಿ ಅಂತಾನೋ ಏನೋ ಒಂದು ಹೇಳ್ತಾ ಇದ್ರು. ದ್ಯಾಟ್ ಈಸ್ ಆಲ್ ನಾಟ್ ಸರ್ವೆ ಎಟ್ ಆಲ್. ಅವೆಲ್ಲ ಬ್ರಿಟಿಷರ ಆ ಕಾಲದಲ್ಲಿ ಸರ್ವೆ ಮಾಡ್ತಿದ್ದವ್ರು ಯಾರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಾಡಿಗಳಿಗೋ ಅಥವಾ ಕೇರಿಗಳಿಗೋ ಹೋಗ್ಬಿಟ್ಟು ಯಾರವ್ರದ್ದು ಸರ್ವೆ ಮಾಡ್ಕೊಂಬಂದಿದ್ದವರು ಆಗಿಲ್ಲ, ಯಾರು ಮಾಡಿರ್ತಾರೆ ಅವತ್ತಿನ ಜಾತಿ ವ್ಯವಸ್ಥೆ ಒಳಗಡೆನಲ್ಲಿ. ಹಾಗಾಗಿ ಅದು ಯಾವ ದೊಡ್ಡ ಜಾತಿ ವ್ಯವಸ್ಥೆ ಅಲ್ವೇ ಅಲ್ಲ. ಯಾರೋ ಅವ್ರವ್ರ ಲಾಭಕ್ಕೆ ಅವತ್ತಿನ ದಿನಕ್ಕೆ ಯಾವುದೋ ಫಿಗರ್ ಹಾಕೊಂಡು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವ್ರ ಫಿಗರ್ ಇದ್ದಂಗಿದು. ಈ ಸಿದ್ದರಾಮಯ್ಯನವ್ರ ಫಿಗರಲ್ಲಿ ಪ್ರಾಬ್ಲಮ್ ಇರೋದು ವೈಜ್ಞಾನಿಕವಾಗಿ ಮಾಡಿಲ್ಲ, ಬಂದಿಲ್ಲ ಯಾರ ಮನೆಗೂ ಅನ್ನೋದು ಇರೋದು ಆರೋಪ. ಹಾಗಾಗಿ ಅದು ಅದೇ ಇದ್ದಂಗಿದೆ. ಆವತ್ತಿನ ದಿನಕ್ಕೆ 4,000 ಜಾತಿ ಇತ್ತಂತೆ, ಇವತ್ತಿನ ದಿನಕ್ಕೆ 4 ಲಕ್ಷ ಜಾತಿ ಇರಬೇಕು, ಇರ್ಬೋದೇನಪ್ಪ. 47ರಲ್ಲಿ ಜಾತಿ ಗಣತಿನ ಕೈ ಬಿಟ್ಬಿಟ್ಟಿತ್ತು ಕೇಂದ್ರ ಸರ್ಕಾರ, ಬರೀ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತೆಲ್ಲ. 2010ರಲ್ಲಿ UPA ಸರ್ಕಾರ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ಆಮೇಲೆ 11ರಲ್ಲಿ ಅದು ಮಾಡಲಿಲ್ಲ, ಜನಗಣತಿ ಮಾತ್ರ ಮಾಡಿದ್ರು. ಕೋವಿಡಲ್ಲಿ ನಡೀಲಿಲ್ಲ, ಹಂಗಾಗಿ ಈಗ ಬರ್ತಾ ಇದೆ. ಈಗ BJP ಅವ್ರು ಕೇಳೋದು ಅದನ್ನೇನೆ, ನೆಕ್ಸ್ಟ್ ಬರುತ್ತಲ್ಲ ಅದ್ರಲ್ಲಿ ನೋಡೋಣ. ಇನ್ನು ರಾಷ್ಟ್ರೀಯ ಜಾತಿ ಗಣತಿ ನಡೆಸುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಬೆನ್ನಲ್ಲೇ ಕ್ರೆಡಿಟ್ ವಾರ್ಡ್ ಕೂಡ ಜೋರಾಗಿದೆ. ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಆಗ್ರಹಿಸಿದೆ. ಕಳೆದ ವರ್ಷವೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರಧಾನಿಗೆ ಪತ್ರ ಬರೆದಿದ್ರು. ಆ ಪತ್ರವೂ ಕೂಡ ಈಗ ಹರಿದಾಡ್ತಾ ಇದೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಕ್ರೆಡಿಟ್ ಪಾಲಿಟಿಕ್ಸ್ನ ತೆಗೆದುಕೊಳ್ಳೋ ಹಿನ್ನೆಲೆಯಲ್ಲಿ ತುಣುಕುಗಳನ್ನು ಕೂಡ ಬಿಟ್ಟಿದ್ದಾರೆ. ಭಾಷಣ ಮಾಡಿದ್ದಾರೆ ರಾಹುಲ್ ಗಾಂಧಿ, ನೀವು ಮಾಡಿಲ್ಲ ಅಂತ ಹೇಳಕ್ ಬರಲ್ಲ. ಅವ್ರನ್ನ ಕೇಳಿದ್ದಾರೆ ಅವ್ರು ಕೇಳಿದ್ದಾರೆ, ಇವರದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ. ಈಗ ಅವ್ರು ಮಾಡಿದ್ದಾರೆ, ಡ್ಯಾಶು ಎಲ್ಲ ಇದೆ. ಜನ ನೀವು ಯಾರ್ಯಾರು ಏನು ಹೇಳ್ತೀರೋ, ಯಾರು ಮಾಡಿದ್ದಾರೆ ಅಂತ ಪರಿಗಣಿಸ್ತಾರೋ ಅದನ್ನು ಪರಿಗಣಿಸ್ಕೊಳ್ಳಿಪ್ಪ. ನಿಮಗೆ ಬಿಟ್ಟಿದ್ದು ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು? ಅದಕ್ಕೆ ನಮ್ಗೆ ಏನಾಗಬೇಕು ಅದರಿಂದ? ಅಲ್ಟಿಮೇಟ್ಲಿ ಇದರ ಲಾಭವನ್ನು ರಾಜಕೀಯವಾಗಿ ಹೇಗೆ ಉಪಯೋಗ ಮತ್ತು ದುರುಪಯೋಗ ಪಡಿಸ್ಕೋತೀರಿ ಅನ್ನೋ ಆಧಾರದಲ್ಲಿ ನಿಮ್ಮ ಅಖಂಡ ಭವಿಷ್ಯದ ಭಾರತ ಹೇಗೆ ಸಾಗತ್ತೆ ಅನ್ನೋದು ಗೊತ್ತಾಗತ್ತಷ್ಟೇ. ಆದರೆ ನನಗೊಂದು ಪ್ರಶ್ನೆ ಉಳ್ಕೊಳ್ಳುತ್ತೆ ಇದಾದ ಮೇಲೆ, ಬಹುಶಃ ಅನ್ಸತ್ತೆ, ಗೊತ್ತಿಲ್ಲ, ಅದು ಮತ್ತೆ ನ್ಯಾಯಾಲಯಕ್ಕೆ ಹೋಗ್ತೀವೋ ಅಥವಾ ಈಗಾಗಲೇ ನ್ಯಾಯಾಲಯದಲ್ಲಿ ಇರೋದ್ರಿಂದ ಪರಿಹಾರ ಕಾಣುತ್ತೋ ಗೊತ್ತಿಲ್ಲ. ಜಾತಿ ಜನಗಣತಿ ಆದ ಮೇಲೆ ರಾಹುಲ್ ಗಾಂಧಿ ಮಾತಾಡ್ತಾ ಇರುವಂಥ 50% ರಿಸರ್ವೇಷನ್ ಹೈಯರ್ ಸೈಡ್ಗೆ ತೊಗೊಂಡೋಗಿ 65ಕ್ಕೋ 70ಕ್ಕೋ 76ಕ್ಕೋ ತೊಗೊಂಡೋಗಿ ಅಂತ, ಅಥವಾ 100ಕ್ಕೆ 100 ಇರ್ಬೋದು, ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. 100ಕ್ಕೆ 120% ತೊಗೊಂಡೋಗ್ತೀರೋ ನಾನು, ನಿಮ್ಗೆ ಜಾಗ ಕೊಟ್ಟರೆ ದೇವ್ರು ಮ್ಯಾಥಮೆಟಿಕ್ಸಲ್ಲಿ. ಬಟ್ ದಟ್ಸ್ ಓಕೆ. ಎಷ್ಟೊಂದು ಹೋಗುತ್ತೆ, ಮಾತ್ರ ಹೋಗಬೇಕಾಗತ್ತೆ. ಯಾಕಂದರೆ ಹಲವು ಜಾತಿಗಳಿಗೆ ಅದರದ್ದು ಲಾಭ ಸಿಕ್ಕಿಲ್ಲ. ನನಗೊಂದು 65-70%ಗಂತೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಗ ನಮ್ಮದೇ ಸಂವಿಧಾನದ ಪ್ರಕಾರದಲ್ಲಿ ಧರ್ಮ ಆಧಾರಿತ ಸೌಲಭ್ಯಗಳನ್ನು ಕೊಡುವಂಥ, ರಿಸರ್ವೇಷನ್ ಕೊಡುವಂಥದ್ದು ಇರುತ್ತಾ? ಮಿಸ್ಟರ್ ನರೇಂದ್ರ ಮೋದಿ, ಮಾನ್ಯ ನರೇಂದ್ರ ಮೋದಿ ಹಾಗೂ ಮಿಸ್ಟರ್ ರಾಹುಲ್ ಗಾಂಧಿ, ಮಾನ್ಯ ರಾಹುಲ್ ಗಾಂಧಿ ಹೇಳಬೇಕು. ದಾಟ್ ಕ್ವಶನ್ ವಿಲ್ ರಿಮೈನ್ ನಮ್ಮಂಥವ್ರಿಗೆ. ಆ ಕ್ವಶನ್ ಇರುತ್ತೆ. ಅದಕ್ಕೂ ಒಂದು ಸೆಟ್ಲ್ಮೆಂಟ್ ಕೊಟ್ಬಿಟ್ರೆ, ಇಲ್ಲ ಇರುತ್ತೆ ರಿಲಿಜನ್ನಲ್ಲಿ ಅಂತ, ಫೇರ್ ಎನಫ್. ಆಗ ಹಿಂದೂ ಅನ್ನೋ ರಿಲಿಜನ್ ಇರಲ್ಲ, ಜಾತಿಗಳ ಆಧಾರದಲ್ಲಿ ಹಿಂದೂ ಅಂತ ಕರೆಸ್ಕೊಳ್ಳೋರ್ಗಳಿಗೆ ರಿಸರ್ವೇಷನ್ನು, ಮುಸ್ಲಿಂ, ಕ್ರಿಶ್ಚಿಯನ್, ಸಿಕ್ಕು, ಜೈನರು ಇವರಿಗೆಲ್ಲ ಸಿಗತ್ತೆ ಅಷ್ಟೆ. ಎಸ್.